ಹಾಸನದಲ್ಲಿ ಹಣ ಪಡೆದು ಗಾಂಜಾ ನೀಡದಿದ್ದಕ್ಕೆ ಗೆಳೆಯನನ್ನೇ ಸ್ನೇಹಿತರು ಕೊಲೆ ಮಾಡಿ ಸುಟ್ಟು ಹಾಕಿದ್ದಾರೆ. ವರುಣ್ ಎಂಬಾತನನ್ನ ಸ್ನೇಹಿತ ಶಶಾಂಕ್ ಮತ್ತು ಗ್ಯಾಂಗ್ ಕೊಲೆ ಮಾಡಿದೆ. ಗಾಂಜಾಗಾಗಿ ವರುಣ್ಗೆ ಶಶಾಂಕ್ 7,000 ಫೋನ್ ಪೇ ಮಾಡಿದ್ದ. ಗಾಂಜಾ ತರದೆ ಹಣ ನೀಡದಿದ್ದಕ್ಕೆ ಶಶಾಂಕ್ ಗ್ಯಾಂಗ್ ಕೊಲೆ ಮಾಡಿದೆ. ಮಾರ್ಚ್ 10ರಂದು ಬೈಕ್ ರಿಪೇರಿ ಮಾಡಿಕೊಂಡು ಬರ್ತೀನಿ ಅಂತ ಮನೆಯಿಂದ ಹೊರಟಿದ್ದ ವರುಣ್ ಬಳಿಕ ಮನೆಗೆ ವಾಪಸ್ಸಾಗಿರಲಿಲ್ಲ. ಅದೇ ದಿನ ಹಣಕಾಸು ವಿಚಾರಕ್ಕೆ ನಡೆದ ಜಗಳದಲ್ಲಿ ಶಶಾಂಕ್ ಗ್ಯಾಂಗ್ ವರುಣ್ನನ್ನ ಕೊಲೆ ಮಾಡಿದೆ. ನಂತರ ಮೃತದೇಹವನ್ನ ಹಂಗರಹಳ್ಳಿಯಿಂದ ಗುಂಡೇಗೌಡನ ಕೊಪ್ಪಲಿಗೆ ಸಾಗಿಸಿ 2 ದಿನಗಳ ಕಾಲ ಒಂದು ಕೊಠಡಿಯಲ್ಲಿಟ್ಟು ಮಾರ್ಚ್ 13ರಂದು ಸುಟ್ಟು ಹಾಕಲಾಗಿದೆ. ವರುಣ್ ತಾಯಿ ಮಾರ್ಚ್ 15ರಂದು ಗಂಡಸಿ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಕೇಸ್ ಕೊಟ್ಟಿದ್ರು. ಮಾರ್ಚ್ 19ರಂದು ಸುಟ್ಟ ಮೃತದೇಹ ಪತ್ತೆಯಾಗ್ತಿದ್ದಂತೆ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರಕರಣದಲ್ಲಿ 8 ಜನರು ಭಾಗಿಯಾಗಿದ್ದು 5ರನ್ನ ಬಂಧಿಸಲಾಗಿದೆ. ಎ1 ಶಶಾಂಕ್ ಸೇರಿದಂತೆ ಉಳಿದವರಿಗೆ ಪೊಲೀಸರು ಶೋಧ ನಡೆಸಿದ್ದಾರೆ. 15th ಮಾರ್ಚ್ 2026 ರಂದು ಒಂದು ಮನುಷ್ಯ ಕಾಣೆಯಾದ ಪ್ರಕರಣ ದಾಖಲಾಗಿತ್ತು. ವಿಕ್ಟಿಮ್ ಹೆಸರು ಬಂತು ವರುಣ್ ಅಂತ, ವಯಸ್ಸು 22 ವರ್ಷ. ಅವ್ರದ್ದು ಕೊಲೆ ಆಗಿದೆ. ಟೋಟಲ್ 8 ಜನ ಸೇರಿಕೊಂಡು ಆಸ್ ಪರ್ FIR 8 ಜನ ಸೇರಿಕೊಂಡು ಅವರಿಗೆ ಫಸ್ಟ್ ಕರೀತಾರೆ, ಆಸ್ ಫ್ರೆಂಡ್ಸ್ ಕರೀತಾರೆ ಅವರಿಗೆ. ಅದಾದ ನಂತರ ಅವರಿಗೆ ಲಿಯೋರ್ ಮಾಡಿಕೊಂಡು ಒಂದು ಮನೆಯಲ್ಲಿ ಕರ್ಕೊಂಡು ಹೋಗ್ತಾರೆ ದುದ್ದ ಲಿಮಿಟ್ಸಲ್ಲಿ. ಅಲ್ಲಿ 8 ಜನ ಬೇಸಿಕಲಿ ಹಣಕಾಸಿನ ವಿಚಾರ ಬಗ್ಗೆ ಇಶ್ಯೂ ಇತ್ತು. ಆ ವಿಚಾರ ಮೇಲೆ ಇವರಿಗೆ ಹೊಡಿತಾರೆ ಪೂರ್ತಿ ರಾತ್ರಿ. 10th ಪೂರ್ತಿ ರಾತ್ರಿ ಹೊಡಿತಾರೆ, 11th ಫುಲ್ ಡೇ ಹೊಡಿತಾರೆ. ಮತ್ತು 12th ಮಾರ್ಚ್ ಅವರು ಡೆತ್ ಆಗ್ತಾರೆ. ಅದಾದ ನಂತರ 4-5 ಜನ ಅಕ್ಯೂಸ್ ಸೇರಿಕೊಂಡು ಪ್ಲ್ಯಾನ್ ಮಾಡ್ತಾರೆ ಬಾಡಿ. ಬಳ್ಳಾರಿಯಲ್ಲಿ ಕೈಗಾರಿಕೆ ಸ್ಥಾಪನೆಗೆಂದು ವಶಪಡಿಸಿಕೊಂಡ ಭೂಮಿಯನ್ನ ಸರ್ಕಾರ ಮತ್ತೊಂದು ಕಂಪನಿಗೆ ನೀಡಲು ಮುಂದಾಗಿದ್ದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಮಿತ್ತಲ್ಗಾಗಿ ಪಡೆದ ಭೂಮಿ ಇದೀಗ ಜಿಂದಾಲ್ಗೆ ನೀಡುತ್ತಿದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೈಗಾರಿಕೆ ಸ್ಥಾಪನೆ ಮಾಡುತ್ತೇವೆಂದು ಸರ್ಕಾರ 16 ವರ್ಷದ ಹಿಂದೆ KIGB ಮೂಲಕ 10,000ಕ್ಕೂ ಹೆಚ್ಚು ಭೂಮಿಯನ್ನ ವಶಪಡಿಸಿಕೊಂಡಿತ್ತು. 16 ವರ್ಷಗಳು ಕಳೆದರೂ ಈವರೆಗೆ ಯಾವೊಂದು ಕಂಪನಿ ಉದ್ಯಮ ಪ್ರಾರಂಭ ಮಾಡಿಲ್ಲ. ಈಗಾಗಲೇ ಮಿತ್ತಲ್ ಕಂಪನಿಯು ಸ್ಟೀಲ್ ಉದ್ಯಮ ಪ್ರಾರಂಭ ಮಾಡಲ್ಲ ಅಂತ ಹೇಳಿದೆ. ಮಿತ್ತಲ್ ಕಂಪನಿ ಪಡೆದ 2,500ಕ್ಕೂ ಹೆಚ್ಚು ಎಕರೆ ಸ್ಥಳವನ್ನ ಸರ್ಕಾರ ಸದ್ದಿಲ್ಲದೆ ಜಿಂದಾಲ್ಗೆ ನೀಡಲು ಮುಂದಾಗಿದೆ. ರೈತರ ಅನುಮತಿ ಪಡೆದು ಹೆಚ್ಚುವರಿ ಪರಿಹಾರ ನೀಡಿದ ಬಳಿಕ ಮತ್ತೊಂದು ಕಂಪನಿಗೆ ಭೂಮಿ ನೀಡಲಿ ಅಂತ ರೈತರು ಹೇಳ್ತಾ ಇದ್ದಾರೆ. ರೈತರ ಅನುಮತಿ ಇಲ್ಲದೆ ಭೂಮಿ ವಶಪಡಿಸಿಕೊಳ್ಳಲು ಬಿಡಲ್ಲ ಅಂತ ರೈತರು SPಗೆ ಈ ಬಗ್ಗೆ ದೂರು ಕೊಟ್ಟಿದ್ದಾರೆ. ಹುಲಿ ಆತಂಕದ ನಡುವೆ ಚಾಮರಾಜನಗರದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿದೆ. ಚಾಮರಾಜನಗರದ ನಂಜೇದೇವನಾಪುರ ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಚಿರತೆ ಓಡಾಟದ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಕಳೆದ 1 ತಿಂಗಳ ಹಿಂದೆ ಇದೇ ಗ್ರಾಮದಲ್ಲಿ 5 ಹುಲಿ ಸೆರೆ ಹಿಡಿಯಲಾಗಿತ್ತು. ಆಗಾಗ ಕರು ಹಾಗೂ ಹಸುವಿನ ಮೇಲೆ ಚಿರತೆ ದಾಳಿ ಮಾಡುತ್ತಿದ್ದು ಸೆರೆ ಹಿಡಿಯುವಂತೆ ಒತ್ತಾಯಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.